Hey guys, welcome back to my YouTube channel. ಸೊ ಗೈಸ್ ನಾನಿವತ್ತಿದ್ದೀನಿ ನರಸೀಪುರದಲ್ಲಿ. ಸೊ ನಾಳೆ ಏನು ಇದೆ ಫಂಕ್ಷನ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ಇಲ್ಲಿ ನೋಡಿ ಡೆಕೋರೇಷನ್ ಎಲ್ಲ ನಡೆಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿದ್ದಾರೆ ಶಿವು ಆ್ಯಂಡ್ ಅಲ್ಲಿ ನಮ್ಮ ತೇಜಸ್ ಅವರು ಮತ್ತೆ ಇಲ್ಲೊಬ್ರು ಇದ್ದಾರೆ, ತೋರಿಸ್ತೀನಿ ರೀ. ಯಾರ್ಗ ಇದು ಹೊಸಡ್ ಕಾಣಿಸುತ್ತ ನೋಡಮ್ಮ, ನಗು ಅಲ್ಲಿ ಕೂತ್ಕೋ ಅವ್ನ ಪಕ್ಕ ನಡಿದೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೋಡಿದೆ ಇಬ್ರು ನಗದು ನಗು ನೋಡ ನೋಡಲ್ಲಿ ಇವಾಗ ನೀನು ನೋಡು. ನೋಡು ನಂದೇನ ಕಾಣ್ತಿದ್ದ. ಇರಿ ಈಗ 3, 2, 1 ಅಂತೀನಿ. ನೋಡಲ್ಲಿ ಇಲ್ಲಿ ಮೇಲ್ಗಡೆ ಹೋಗಿ ನೀವು ಮಾಡ್ತಾರೆ ಪಾಪ ಅವ್ರು ಸಿನ್ಸಿಯರ್ ಆಗಿ ಎಲ್ಲ ಫುಲ್ಲು ಡೆಕೋರೇಷನ್ ಮಾಡ್ತಿದ್ರೆ ಇವರು ಎಂಟರ್ಟೈನ್ ಮಾಡ್ತೇವೆ ಅವನಿಗೆ. ಯಪ್ಪ ವಿಡಿಯೋ ಮಾಡಿ ಸ್ವಲ್ಪ ವಿಡಿಯೋ ಮಾಡ್ಬಿಟ್ಟು ಇದಕ್ಕೆ ಬಸ್ರಿ ಮನಗ್ದಂಗೆ ಬಂದು ಮಲಿಕ ಹೋಗಿ ಜಸ್ಟ್ ಈಗ 3 ತಿಂಗಳು ನೋಡಿ ಅಮ್ಮ ಫಂಕ್ಷನ್ ಅವಂದು ಮುಗಿಸ್ಬಿಡ. ನಾಳೆ ನಮ್ಮ ಚಿನ್ನದು ಶ್ರೀಮಂತ ಫೋನ್ ಎತ್ಕ ಬೈಲ್ ನೀನು. ಎಷ್ಟು ನಕ್ಕಿದೀವಿ ಅಂದ್ರೆ ಗಾಯ್ಸನು ಗೈಸ್ ಇವಾಗ ಎಲ್ಲರೂ ಎಲ್ಲ ಏನು ಡೆಕೋರೇಷನ್ ರೆಡಿ ಮಾಡ್ತವ್ರಿ. ಬನ್ನಿ ಎಲ್ಲರನ್ನು ತೋರಿಸ್ತೀನಿ ಹೆಂಗ್ ಮಾಡ್ತವ್ರಿ ಅಂತಂದ್ರೆ. ಖರ್ಚು ಹೇಳ್ತಾ ಇದ್ದೀನಿ, ಏನ್ ಅನ್ಸ್ಕದ ಮಾಡೋದು ಖುಷಿ ಅಲ್ಲ. ಅವ್ನು ಆಲ್ರೆಡಿ ಬೈತವನು. ಆಮೇಲೆ ಕ್ಯಾನಕ್ಕೂ ಒಂಟಿ ಅರ್ಧಕ್ಕೆ ನಿಲ್ಸ್ಬಿಟ್ಟು ಆಟದ. ಆಮೇಲೆ ಬ್ಯಾಡ ಅಂತಂದು ಶಿವು ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅವನು ನಾಳೆ ಯಾವ ಬಟ್ಟೆ ಹಾಕೊಳ್ಳೋಣ ಅನ್ನೋದೇ ಯೋಚನೆ ಮಾಡ್ತಾವನು. ಹಂಗೆ ಬುಕ್ ಮಾಡಿರೋದು ಇನ್ನೂ ಬಂದಿಲ್ಲ. ಅವನಿಗೆ ಫೋನ್ ಮಾಡಿದ್ದೆ, ಅದೇನಾಗಿದೆ ಬುಕ್ ಮಾಡಿರೋದು ಬರೋದು ನಾಳಿದ್ದು 17ನೇ ತಾರೀಕು ಬರೋದು. ಕಸ್ಟಮರ್ಗೆ ಫೋನ್ ಮಾಡಿ, ಸರ್ ನಂಗೆ ನಾಳೆಗೆ ಬೇಕು ಸರ್ ಫಂಕ್ಷನ್ ಹಂಗೆ ಅಂದ. ನಂಗೆ ನಾಳೆಗೆ ಬೇಕು, 17ನೇ ತಾರೀಕು ಬರೋ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅದಲ್ದೇನೆ 1800 ರೂಪಾಯಿ ಕೊಟ್ಬಿಟ್ಟು ಶೂ ಬೇರೆ ತಗೊಂಡವನೆ ಲಾಸ್ಟ್ ಟೈಮು ಬೆಟ್ಟಕ್ಕೆ ಹಾಕ ಬಂದಿಲ್ಲ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಎಲ್ಲ ಡೆಕೋರೇಷನ್ ಇವಾಗ ಸ್ಟಾರ್ಟ್ ಮಾಡೋರೆ, ನೋಡ್ಬೇಕು. ಇವಾಗ ಇಷ್ಟಿದೆ. ಸೊ ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ. ಹೆಂಗೆ? ಸೊ ಇವರೆಲ್ಲ ನಾಳೆ ಫಂಕ್ಷನ್ಗೆ ಡ್ಯಾನ್ಸ್ ಆಡ್ತಾರಂತೆ. ಸೊ ಪ್ರಾಕ್ಟೀಸ್ ಮೂಡಲ್ಲಿ ಇದ್ದಾರೆ, ನೋಡೋಣ. ಓಕೆ ಸೊ ಒಳಗಡೆ ಕೂಡ ಎಲ್ಲ ಏನು ಇದ್ ಮಾಡ್ತಿದ್ದಾರೆ, ಒಬ್ಬಟ್ಟು. ಸೊ ಅಡುಗೆಗೆಲ್ಲ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಇವಾಗ ಅವ್ರೇನೆಲ್ಲ ಏನ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ನೀವು ಆಡಲ್ವಾ? ಅಲ್ಲಿ ಒಳಗಡೆ ಹೋಗಿ ಬರ್ತೀನಿ. ಇಲ್ಲಿ ನೋಡಿ ಮತ್ತೆ ಹೇಳ್ಕೊಡು ಅಂತ ನಾನು ಯಾಕೆ ಕರೆದೆ? ಹೂವ ಇದೆ, ಒಬ್ಬಟ್ಟಿಟ್ಟು ನಮ್ಮ ಸುಧಾಕ ಮಾಡ್ತಿದ್ದಾರೆ, ಅತ್ತೆ, ದೊಡ್ಡಮ್ಮ. ಸೊ ಈ ಕಡೆ ಎಲ್ಲ ಅಡುಗೆದ ಕೆಲಸ ನಡೀತಾ ಇದೆ. ಸೊ ಇಲ್ಲಿ ನೋಡಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಸೊ
ಮೇಲ್ಗಡೆ ಏನು ಮಾಡ್ತಿದ್ದಾರೆ ನೋಡೋಣ ಇವಾಗ. ಸೊ ಮೇಲ್ಗಡೆ ಮೆಹಂದಿ ಕಾರ್ಯಕ್ರಮ ನಡೀತಿದೆ. ಸೊ ಆಲ್ರೆಡಿ ಮೆಹಂದಿ ಎಲ್ಲ ಹಾಕೊಂಡು ಸ್ವಲ್ಪ ಜನ ಮಲ್ಕೊಂಡಿದ್ದಾರೆ. ಅಕ್ಕ ಮೆಹಂದಿ ಹಾಕೊಂಡ್ರಾ? ಓ ಇವಾಗ ಇವ್ರಿಗೆ ಶಿಫ್ಟ್ ಆಯ್ತಾ? ಓ ಅರ್ಚನ ಮಲ್ಕೊಂಡ್ಲು. ಹಾಂ ಎಲ್ಲ ರೆಡಿ ಮಾಡ್ಕೊಂಡಿರೋದು ಆಗ್ತಾ ಇದ್ದೀನಿ. 12 ಗಂಟೆ ಆಗೈತೆ, ಹೋಗಿ ಮನಿಕ ಇರೋ ಅವರು ಡೆಕೋರೇಷನ್ ಮಾಡಲಿ, ಎಷ್ಟು ಗಂಟೆಗೆ ಮಾಡ್ತಾರೆ ಅಂತ ನೋಡ. ಇನ್ನೊಂಚೂರು ಜರ್ಕೋತದೆ ಈ ಕಡೆಗೆ. ನೀನು ಇನ್ನೊಂಚೂರು ಬೋಸು. ಸ್ಟಾಪ್. ಇಲ್ಲಿ ಸುಮ್ಮನೆ ಇಲ್ಲೋಡಿ, ಸುಮ್ಮನೆ ಈಗ ಅಂತ ಆಯ್ತಾ? ಮೀಟಿಂಗ್ ಸ್ಟಾರ್ಟ್ ಆದಾಗ 3 2 1 ಸ್ಟಾರ್ಟ್. ಹಂಗೆ ಮಾಡ್ರಿ. ಇಲ್ಲ ಶಿವು ಲೋಕೇಣ ವಿಕಾಸು ನೀನು ಹಿಂದೆ चाहिए अपते के ना अपातिया ಆಮೇಲೆ ನೀವು ಕರ್ಕೊಂಡು ಹೋಗೋಣ ಬರ್ಬೇಕು. ಮತ್ತೆ ಮುಂದಕ್ಕೆ ಆಮೇಲೆ चाहिए अपते के ना अपातिया अपते के ಒಬ್ರು ಏನ್ ಮಾಡ್ಬೇಕು? ಯಾರೋ ಮೋಸ್ಟ್ಲಿ ಡ್ಯಾನ್ಸ್ ಮಾಡ್ಬಿಡ್ತಾನೆ, ಅವಾರ್ಡ್ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಯಾರೋ ಮಾಡಿಸ್ಬಿಟ್ರೆ ಆಯ್ತಲ್ಲ. ಇಲ್ಲಿ ತೆಗಿಸ್ಕೊ ಬಚ್ಚಿದ್ರ ಇಲ್ಲಿ ತೆಗಿಸ್ತಾರ ಹೋಗು ಸ್ಥಿತಿ ಮಾಡ್ತಾರ. ನೋಡಿ ತಲೆ ನೋವು ಅಂತಂದ್ರು ಯಾರು ಗೊತ್ತಾ ಇಲ್ಲ. ಇಲ್ಲಿಗೆ ಹಾಕು ಕೈಗೆ ಹಾಕು ಅಂತ ನೋಡಿ. ಮುಖ ತರ್ಸು, ಮುಖ ತರ್ಸೋಳ, ಮುಖ ತರ್ಸು. ಟೈಮ್ 12 ಗಂಟೆ ಆಗಿದ್ರು, ಈಗ ಬ್ಲೌಸ್ ರೆಡಿ ಮಾಡ್ಕೊತಾ ಇದಾರೆ. ಪೂಜೆ ಪೋಣಿಸ್ಕೊಂಡು ಹಾಕಿ ಅಕ್ಕನ ಮಗಳಿಗೋಸ್ಕರ ಫುಲ್ಲು ಏನೋ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಇವಾಗ ಏನಾಕೋದು ಬೀಡ್ಸ್ ಬ್ಲೌಸ್ಗೆಲ್ಲ ಫುಲ್ ರೆಡಿ ಮಾಡ್ತಿದ್ದಾರೆ. ನಾಳೆ ಫುಲ್ಲು ಅಮ್ಮು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಲ್ವಕ್ಕ? ಅಕ್ಕ ಮಾತಾಡ. ಸೊ ಗೈಸ್, ನಾವು ನೆನ್ನೆ ನೈಟ್ ಯಾವುದೇ ವಿಡಿಯೋ ಮಾಡೋಕ್ಕಾಗಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಫಂಕ್ಷನ್ ಇದ್ದಿದ್ದ ದಿನ. ಸೊ ರೆಡಿ ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಶಾಸ್ತ್ರದ್ದು ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ. ನಾವು ಹೋಗೋ ಅಷ್ಟರಲ್ಲಿ ಶಾಸ್ತ್ರ ಕೂಡ ಮುಗ್ದೋಗಿತ್ತು. ಸೊ ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಮೇಲ್ ಹಾಕ್ಬಿಟ್ಟಿದ್ಯಾ ಅಡ್ಕೋ. ನೆನೆ ಸಾಯಂಕಾಲ ಬಂದ್ರಿ ಚಿಕ್ಕವ. ಸೊ ಗೈಸ್, ನೋಡಿ ನಾನು ಯಾವ ಥರ ಕಾಣಿಸ್ತಿದ್ದೀನಿ ಅಂತಂದರೆ ನೋಡಿ, ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಎಲ್ಲ ಏನು
ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಬರೀ ಫೋಟೋ ಸ್ಟೇಷನ್ ಮಾತ್ರ ಬಂದಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಶಾಸ್ತ್ರ ಎಲ್ಲ ತೋರಿಸ್ಕೊಡ್ತೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದೆಲ್ಲ ಮಾಡಿದ್ವಿ, ಬಟ್ ಏನಂತಂದ್ರೆ ಅದು ಯಾವುದು ವಿಡಿಯೋ ಮಾಡೋಕ್ಕಾಗಿಲ್ಲ. ಹರಿಬರಿಲಿ ಎಲ್ಲರೂ ರೆಡಿ ಆದ್ವಿ. ಸೊ ಎಲ್ಲ ಚೆನ್ನಾಗಿ ನಡೀತಿದೆ. ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ನೋಡಿ ಗಾಯ್ಸ್, ನಮ್ಮ ಮಮ್ಮಿ ನಮ್ಮ ಅಕ್ಕವರೆಲ್ಲ ಫೋಟೋ ತೆಗಿಸ್ಕತ್ತವ್ರೆ ನೋಡಿ. ಊಟ ಕೂತಿದ್ದೀವಿ ನೋಡಿ ಇಲ್ಲಿ. ಸೊ ನಾವು ಊಟ ಕೂತಿದ್ದೀವಿ. ಊಟ ಮಾಡಿ ಆಮೇಲೆ ಸಿಗ್ತೀನಿ. ಸಕ್ಕ ದೊಡ್ಡ ಎಷ್ಟೈತೆ. ಬೆಳಿಗ್ಗೆ ನಾನಾದ್ರೂ ನಾಷ್ಟ ಮಾಡಿದ್ದೀನಿ, ಇವಳು ಅದನ್ನು ಮಾಡಿಲ್ಲ. ಅಕ್ಕ ರೀಲ್ಸ್ ಮಾಡಲ್ಲ ಅಂದರೆ ಫುಲ್ಲು ಏನು ಏನಂತಾರೆ ಆಯ್ತಾ ಇಲ್ವಂತೆ. ಅಲ್ಲಿ ನೋಡಿ ನಾನು ಮಾತಾಡ್ತಿದ್ದು ನೋಡ್ತಾನೆ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೂ ಅದಕ್ಕ ಅಲ್ಲಿ ನಮ್ಮ ಶಿವನ ಜೊತೆನ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಸೊ ಎಲ್ಲ ಮುಗಿಸಿ ಹುಡುಗಿ ಫುಲ್ ಸುಸ್ತಾಗ್ಬಿಟ್ಟವಳೆ. ನಡೀತದೆ. ಐಶು ಮತ್ತೆ ರೆಡಿ ಆಯ್ತವಳೆ ವಿಡಿಯೋ ಏನಾದ್ರು ಫೋಟೋ ತೆಗಿಸ್ಕೊಳಕ್ಕೆ. ಎಲ್ಲ ಫಂಕ್ಷನ್ ಆದ್ಮೇಲೆ ನೋಡಿ ಅಣ್ಣ ಏನಿದು ದೊಣ್ಣೆ ವರ್ಷ ಹೇಳ್ಕೊಡ್ತವ್ರು. ಪಂಜಿಗೆ ಹೇಳ್ಕೊಡ್ತಾ ಇರೋದು ಅಲ್ಲಿ ಕರಾಟೆ ಹುಡುಗಿದಾಳೆ ಅವ್ರಿಗೆ ಹೇಳ್ಕೊಡ್ತಾ ಇರೋದು. ವಿಜೇತು ಸೊ ದೊಣ್ಣೆ ವರ್ಷ ಹೇಳ್ಕೊಡ್ತಾ ಇದಾರೆ. ಕಲ್ತಾದ್ಮೇಲೆ ನೋಡಿ ಮಾರ್ಕ್ ಎಲ್ಲ ಮಾಡಿ ಕೀಟಳದಾಗೋಗಿದೆ, ವೃತ್ತ ಬರದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ধনকে দেখলু তুই ননিসিনা মনকে চিনলু না, সোনাকে চিনলু বানাকে চিনলু মনুষ্য চিনলু না. ನೋಡಿ ನಾವು ರೀಲ್ಸ್ ಮಾಡೋಕ್ಕೋಸ್ಕರ ಶಿವು ನಾನು ರೀಲ್ಸ್ ಮಾಡ್ತೀವಿ ಅಂತ ಅಣ್ಣ ಶರ್ಟ್ ಮತ್ತು ಪ್ಯಾಂಟ್ ಪಂಚೆ ಹಾಕಿತ್ತು. ಸೊ ಅದನ್ನ ಚೇಂಜ್ ಮಾಡಿಸಿ ಇವಾಗ ರೀಲ್ಸ್ಗೆ ರೆಡಿ ಮಾಡ್ತಾ ಇದ್ದೀವಿ. ಸೊ ಸಖತ್ತು ಸುಸ್ತಾಗಿದೆ, ಪ್ಲಸ್ ಹೆವಿ ಕಾಲು ನೋವು ಯಪ್ಪ. ಸೊ ಚೆನ್ನಾಗೆಲ್ಲ ಆಯಿತು. ಸೊ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ರೀಲ್ಸ್ ಮಾಡಾದ್ಮೇಲೆ ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಹರ್ಷಿತಾ ಶಿವು ಅಲ್ವಾ? ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಹರ್ಷಿತಾ, ಸರಿನಾ? ಗೈಸ್ ಎಲ್ಲ ಮುಗಿಸಿ ಇವಾಗ ಕೂತ್ಕೊಂಡಿದ್ದೀವಿ. ಯಪ್ಪ ಈ ಫಂಕ್ಷನ್ ಆಗೋದು ಸಾಕು, ನಾವು ಸುಸ್ತಾಗೋದು ಸಾಕು ಅಂತ ಅನಿಸುತ್ತೆ. ಯಪ್ಪ ದೇವ. ಸೊ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಮತ್ತೆ ಈಗ ಡ್ರೆಸ್ ಚೇಂಜ್ ಮಾಡಿಸಿ ಮತ್ತೆ ಇನ್ನೊಂದು ಸರಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಸೊ ನಮಗೆ ಸಾಕಾಯಿತು. ಆ್ಯಂಡ್ ಊಟ ಎಲ್ಲ ಮುಗಿಸಿ ನಾವು ಸ್ವಲ್ಪ ಹೊತ್ತು ರೀಲ್ಸು ಫೋಟೋಸ್ ಎಲ್ಲ ತೊಗೊಂಡು ಇವಾಗ ಡ್ರೆಸ್ ಚೇಂಜ್ಗೆ ಅಂತ ಕುಂತಿದ್ದೀವಿ. ಸೊ ಗೈಸ್ ಎಲ್ಲರೂ ಎಲ್ಲ ಮುಗಿಸ್ಕೊಂಡು ಎಲ್ಲ ಊಟ ಎಲ್ಲ ಮುಗೀತು. ಎಲ್ಲರೂ ಕೂಡ ಹೋದ್ರು. ಇವಾಗ ಎಲ್ಲರೂ
ಕೂತ್ಕೊಂಡು ಎಲ್ಲ ಟೀ ಕುಡ್ಕೊಂಡು ಸುಮ್ಮನೆ ಕುಂತಿದ್ದೀವಿ. ಎಲ್ಲರಿಗೂ ಸಾಕಾಗೋಯ್ತೆ, ಪ್ಲಸ್ ನನಗೆ ಜಾಸ್ತಿ ಕಾಲು ನೋಯ್ತೈತೆ, ಏನು ಮಾಡಿದ್ರು ನಮ್ಗೆ ಕಾಲು ನೋಯ್ತೈತೆ. ಸೊ ಟೀ ಕುಡಿತಾ ಇದ್ದೀನಿ. ಟೀ ಕುಡಿದಾದ್ಮೇಲೆ ಸಿಗ್ತೀನಿ. ನೋಡಿ ಅಲ್ಲೆಲ್ಲ ಎಲ್ಲರೂ ಹೆಂಗೆ ನಿಂತಿದ್ದಾರೆ. ಹುಡುಗ ಮಾತ್ರ ತುಂಬಾ ಸೂಪರ್, ನೋಡಕ್ ತುಂಬಾ ಚೆನ್ನಾಗಿದ್ದಾನೆ. ಅವ್ನ್ ಕೈ ರುಚಿ ಕೂಡ ತುಂಬಾ ಚೆನ್ನಾಗಿದೆ. ಬೇಡ ಎಲ್ಲ ಮುಗಿಸ್ಕೊಂಡು ಹೋಗಿ ಕುಂತಿದ್ದೀವಿ. ಆದ್ರೂ ತಲೆ ನೋಯ್ತೈತೆ, ಕಾಲು ನೋಯ್ತೈತೆ. ಅದು ಏನೂ ಕೆಲಸ ಮಾಡಿಲ್ಲ ಅಂದ್ರು. ರೀಲ್ಸ್ ಮಾಡ್ತಿಲ್ಲಲ್ಲ ಅದಕ್ಕೆ. ರೀಲ್ಸ್ ಮಾಡಿ ಸುಸ್ತಾಗ್ಬಿಟ್ಟವಳೆ. ರೀಲ್ಸ್ ಅಪ್ಲೋಡ್ ಮಾಡ್ತೀವಿ. ನಾನು ಫೋನ್ ಹಿಡ್ಕಿಟ್ಟ ಸುಸ್ತಾಗಿ ಇದು ಮಜ್ಜಿಗೆ ಕುಡಿತಾ ಇದ್ದೀನಿ ನೋಡಿ. ರೀಲ್ಸ್ ಅಪ್ಲೋಡ್ ಮಾಡ್ತೀವಿ ನೋಡಿ, ಚೆನ್ನಾಗಿದೆ ರೀಲ್ಸ್ಗಳು ಅಷ್ಟೇ. ಫಂಕ್ಷನ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹೇಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೋಣ ಅರ್ಚನ ಮೇಲ್ಗಡೆ ಇರಬೇಕು.